ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಲಾವಿದ ಆಕ್ಟ್ ಮಾಡೋದ್ರಲ್ಲಿ ನಿಸ್ಸೀಮ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿರೋ ವಿಷಯ. ಈ ಆಕ್ಟರ್ ತಮ್ಮ ಅನಾರೋಗ್ಯದ ವಿಚಾರದಲ್ಲೂ ಕೂಡ ಆಕ್ಟಿಂಗ್ ಮಾಡಿದ್ರಂತೆ. ಹೀಗಂತ ನಾವು ಹೇಳ್ತಿಲ್ಲ, ಬದಲಾಗಿ ಸ್ವತಃ ರಾಜ್ಯದ ಗೃಹ ಸಚಿವರೇ ಹೇಳ್ತಿದ್ದಾರೆ. ಯಾಕೆ ಹೀಗೆ ಹೇಳಿದ್ರು ಅನ್ನೋದನ್ನ ನೀವೇ ನೋಡಿ. ಅಯ್ಯೋ ಪಾಪ ಕಣ್ರಿ, ಬಾಸ್ ಅನ್ನಿಸಿಕೊಳ್ಳೋ ದರ್ಶನ್ಗೆ ಬೆನ್ನು ನೋವಂತೆ. ಇನ್ನೇನು ಹಾಸಿಗೆ ಹಿಡಿಬೇಕು, ಜೈಲ್ನಲ್ಲಿ ಇರೋಕೆ ಆಗಲ್ಲ, ಬೇಲ್ ಕೊಡಿ ಅಂತ ಗೋಗರೆದು ಹೊರಬಂದಿದ್ದು ಆಗಿದೆ. ಆದ್ರೆ ಇದೆಲ್ಲ ಡ್ರಾಮಾನ ಅನ್ನೋ ಡೌಟ್ ಈಗ ಶುರುವಾಗಿದೆ. ಬೆನ್ನು ನೋವಿನ ಡ್ರಾಮಾ ಮಾಡಿದ್ರ ಆಕ್ಟರ್, ಕಾಟೇರನದ್ದು ಕಟ್ಟುಕಥೆ ಎಂದ ಪರಮೇಶ್ವರ್. ಎಸ್, ಬಳ್ಳಾರಿ ಜೈಲಿನಿಂದ ಬೇಲ್ ಪಡೆದ ದರ್ಶನ್ ಆಸ್ಪತ್ರೆ ಸೇರಿ ಆಗಿದೆ. ಬೆನ್ನು ನೋವಿಗೆ ಇನ್ನೆರಡು ದಿನಗಳಲ್ಲೇ ಆಪರೇಷನ್ ಮಾಡಿಸಬೇಕು, ಇಲ್ಲದಿದ್ರೆ ಕಷ್ಟವಾಗುತ್ತೆ ಅನ್ನೋ ಧಾಟಿಯಲ್ಲಿ ವಾದ ಮಾಡಿ ಬೇಲ್ ಗಿಟ್ಟಿಸಿದ್ದು ಆಗಿದೆ. ಆದ್ರೆ ಇವತ್ತಿನವರೆಗೂ ದರ್ಶನ್ಗೆ ಆಪರೇಷನ್ ಮಾಡೋ ಬಗ್ಗೆ ವೈದ್ಯರು ಸೊಲ್ಲೆ ಎತ್ತುತ್ತಾ ಇಲ್ಲ. ಯಾವ ರೀಸನ್ಗಾಗಿ ಅವ್ರು ಬೇಲ್ ತಗೊಂಡಿದ್ರು, ಇಲ್ಲಿ ತನಕ ಅದಾಗಲಿಲ್ಲ. ಆಪರೇಷನ್ ಅನ್ನುವಂಥದ್ದನ್ನ ಹೆಚ್ಚು ಪ್ರೊಜೆಕ್ಟ್ ಮಾಡಿದ್ರು ಬೇಲ್ಗೆ. ಇಲ್ಲ, ಅದರಲ್ಲೇ ಗೊತ್ತಾಗುತ್ತಲ್ಲ ಅದರ ಅಗತ್ಯ ಇಲ್ಲ ಅಂತ. ಆಪರೇಷನ್ನಿನ ಅಗತ್ಯ ಇಲ್ಲ. ಅವ್ರೇನು ಹೇಳ್ಕೊಂಡ್ರು, ನಾಳೆ ನಡೆದ್ರಲ್ಲಿ ಮಾಡಲಿಲ್ಲ ಅಂದರೆ ನನ್ನ ಬೆನ್ಮೂಳೆನೇ ಮುರಿದೋಗುತ್ತೆ ಅನ್ನೋ ಪರಿಸ್ಥಿತಿ. ಆ ರೀತಿ ಹೇಳ್ತಾ ಇದ್ರು. ಇಷ್ಟು ದಿವಸ ಆದರೂ ಇನ್ನೂ ಡಾಕ್ಟ್ರುಗಳು ಅದಕ್ಕೆ ಕೈಯೇ ಹಾಕಿಲ್ಲ. ಫೋಟೋ ಸಾಕ್ಷ್ಯ ನೀಡಿದ ಮೊಬೈಲ್. ದರ್ಶನ್ ಬೇಲ್ ಆಗತ್ತಾ ಕ್ಯಾನ್ಸಲ್? ದಚ್ಚು ಪರ ವಕೀಲರು ವಾದ ಮಂಡಿಸಿದ್ರು. ಈಗ ಅದೆಲ್ಲ ಸುಳ್ಳು ಅಂತ ಸಾಬೀತುಪಡಿಸೋ ಸಾಕ್ಷ್ಯಗಳು ಸಿಕ್ಕಿವೆ. ಜೊತೆ ದರ್ಶನ್ ಕೂಡ ಇದ್ರು. ಇದನ್ನ ಪುಷ್ಟೀಕರಿಸುವ ಫೋಟೋಗಳು ಆರೋಪಿಗಳ ಮೊಬೈಲ್ನಲ್ಲಿ ಸಿಕ್ಕಿವೆ. ಇದನ್ನೇ ಅಸ್ತ್ರವಾಗಿ ಇಟ್ಟುಕೊಂಡು ಬೇಲ್ ಕ್ಯಾನ್ಸಲ್ಗೆ ಕ್ರಮ ಕೈಗೊಳ್ಳುವುದಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಅಲ್ಲ, ಈಗ ನಾವು FSL ರಿಪೋರ್ಟು ಬರಬೇಕು ಅಂತೇಳಿ ಹೈದರಾಬಾದಿಗೆ ಕಳಿಸಿದ್ದು. ನಮ್ಮ ಹತ್ರ ಇದು ಮೆಷಿನ್ ಇರಲಿಲ್ಲ ಅಂತೇಳಿ ಹೈದರಾಬಾದ್ ಅದು ಕಳಿಸಿದ್ದಾರೆ. ಈಗ ಅದರಲ್ಲಿ ಅವ್ರದ್ದು ಫೋಟೋ ಎಲ್ಲ ಅಲ್ಲಿ ಆ ಸ್ಥಳದಲ್ಲಿ ಅವರು ಇದ್ದದ್ದು ಫೋಟೋ ಎಲ್ಲ ಸಿಕ್ಕಿದೆ. ಅದು ಯಾರೋ ಅವ್ರ ಜೊತೆಯಲ್ಲಿದ್ದವ್ರು ವಿಡಿಯೋ ಮಾಡ್ಕೊಂಡಿದ್ದು ಅದೆಲ್ಲ ಈಗ ಪ್ರೊಡ್ಯೂಸ್ ಮಾಡಿ ಬೇಲು ಕ್ಯಾನ್ಸಲ್ ಮಾಡಿಸ್ಬೇಕು, ಮತ್ತು ಮುಂದೆ ಏನು ಕ್ರಮ ತೊಗೋಬೇಕು ಅಂತ ಮುಂದಿನ ಇದರಲ್ಲಿ ಇನ್ವೆಸ್ಟಿಗೇಷನ್ಸ್ನವ್ರು ಮಾಡ್ತಾರೆ. ಒಟ್ನಲ್ಲಿ ಆಸ್ಪತ್ರೆ ಬೆಡ್ ಮೇಲಿರೋ ದರ್ಶನ್ಗೆ ಮತ್ತೆ ಜೈಲು ಸೇರುವ ಭೀತಿ ಶುರುವಾಗಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ನಡೆದ ಘಟನೆಯ ಫೋಟೋಗಳು ಕಾಟೇರನಿಗೆ ಕಂಟಕವಾಗುವ ಲಕ್ಷಣಗಳು ದಟ್ಟವಾಗ್ತಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಲಾವಿದ ಆಕ್ಟ್ ಮಾಡೋದ್ರಲ್ಲಿ ನಿಸ್ಸೀಮ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿರೋ ವಿಷಯ. ಈ ಆಕ್ಟರ್ ತಮ್ಮ ಅನಾರೋಗ್ಯದ ವಿಚಾರದಲ್ಲೂ ಕೂಡ ಆಕ್ಟಿಂಗ್ ಮಾಡಿದ್ರಂತೆ. ಹೀಗಂತ ನಾವು ಹೇಳ್ತಿಲ್ಲ, ಬದಲಾಗಿ ಸ್ವತಃ ರಾಜ್ಯದ ಗೃಹ ಸಚಿವರೇ ಹೇಳ್ತಿದ್ದಾರೆ. ಯಾಕೆ ಹೀಗೆ ಹೇಳಿದ್ರು ಅನ್ನೋದನ್ನ ನೀವೇ ನೋಡಿ. ಅಯ್ಯೋ ಪಾಪ ಕಣ್ರಿ, ಬಾಸ್ ಅನ್ನಿಸಿಕೊಳ್ಳೋ ದರ್ಶನ್ಗೆ ಬೆನ್ನು ನೋವಂತೆ. ಇನ್ನೇನು ಹಾಸಿಗೆ ಹಿಡಿಬೇಕು, ಜೈಲ್ನಲ್ಲಿ ಇರೋಕೆ ಆಗಲ್ಲ, ಬೇಲ್ ಕೊಡಿ ಅಂತ ಗೋಗರೆದು ಹೊರಬಂದಿದ್ದು ಆಗಿದೆ. ಆದ್ರೆ ಇದೆಲ್ಲ ಡ್ರಾಮಾನ ಅನ್ನೋ ಡೌಟ್ ಈಗ ಶುರುವಾಗಿದೆ. ಬೆನ್ನು ನೋವಿನ ಡ್ರಾಮಾ ಮಾಡಿದ್ರ ಆಕ್ಟರ್, ಕಾಟೇರನದ್ದು ಕಟ್ಟುಕಥೆ ಎಂದ ಪರಮೇಶ್ವರ್. ಎಸ್, ಬಳ್ಳಾರಿ ಜೈಲಿನಿಂದ ಬೇಲ್ ಪಡೆದ ದರ್ಶನ್ ಆಸ್ಪತ್ರೆ ಸೇರಿ ಆಗಿದೆ. ಬೆನ್ನು ನೋವಿಗೆ ಇನ್ನೆರಡು ದಿನಗಳಲ್ಲೇ ಆಪರೇಷನ್ ಮಾಡಿಸಬೇಕು, ಇಲ್ಲದಿದ್ರೆ ಕಷ್ಟವಾಗುತ್ತೆ ಅನ್ನೋ ಧಾಟಿಯಲ್ಲಿ ವಾದ ಮಾಡಿ ಬೇಲ್ ಗಿಟ್ಟಿಸಿದ್ದು ಆಗಿದೆ. ಆದ್ರೆ ಇವತ್ತಿನವರೆಗೂ ದರ್ಶನ್ಗೆ ಆಪರೇಷನ್ ಮಾಡೋ ಬಗ್ಗೆ ವೈದ್ಯರು ಸೊಲ್ಲೆ ಎತ್ತುತ್ತಾ ಇಲ್ಲ. ಯಾವ ರೀಸನ್ಗಾಗಿ ಅವ್ರು ಬೇಲ್ ತಗೊಂಡಿದ್ರು, ಇಲ್ಲಿ ತನಕ ಅದಾಗಲಿಲ್ಲ. ಆಪರೇಷನ್ ಅನ್ನುವಂಥದ್ದನ್ನ ಹೆಚ್ಚು ಪ್ರೊಜೆಕ್ಟ್ ಮಾಡಿದ್ರು ಬೇಲ್ಗೆ. ಇಲ್ಲ, ಅದರಲ್ಲೇ ಗೊತ್ತಾಗುತ್ತಲ್ಲ ಅದರ ಅಗತ್ಯ ಇಲ್ಲ ಅಂತ. ಆಪರೇಷನ್ನಿನ ಅಗತ್ಯ ಇಲ್ಲ. ಅವ್ರೇನು ಹೇಳ್ಕೊಂಡ್ರು, ನಾಳೆ ನಡೆದ್ರಲ್ಲಿ ಮಾಡಲಿಲ್ಲ ಅಂದರೆ ನನ್ನ ಬೆನ್ಮೂಳೆನೇ ಮುರಿದೋಗುತ್ತೆ ಅನ್ನೋ ಪರಿಸ್ಥಿತಿ. ಆ ರೀತಿ ಹೇಳ್ತಾ ಇದ್ರು. ಇಷ್ಟು ದಿವಸ ಆದರೂ ಇನ್ನೂ ಡಾಕ್ಟ್ರುಗಳು ಅದಕ್ಕೆ ಕೈಯೇ ಹಾಕಿಲ್ಲ. ಫೋಟೋ ಸಾಕ್ಷ್ಯ ನೀಡಿದ ಮೊಬೈಲ್. ದರ್ಶನ್ ಬೇಲ್ ಆಗತ್ತಾ ಕ್ಯಾನ್ಸಲ್?
ಪರ ವಕೀಲರು ವಾದ ಮಂಡಿಸಿದ್ರು. ಈಗ ಅದೆಲ್ಲ ಸುಳ್ಳು ಅಂತ ಸಾಬೀತುಪಡಿಸೋ ಸಾಕ್ಷ್ಯಗಳು ಸಿಕ್ಕಿವೆ. ಜೊತೆ ದರ್ಶನ್ ಕೂಡ ಇದ್ರು. ಇದನ್ನ ಪುಷ್ಟೀಕರಿಸುವ ಫೋಟೋಗಳು ಆರೋಪಿಗಳ ಮೊಬೈಲ್ನಲ್ಲಿ ಸಿಕ್ಕಿವೆ. ಇದನ್ನೇ ಅಸ್ತ್ರವಾಗಿ ಇಟ್ಟುಕೊಂಡು ಬೇಲ್ ಕ್ಯಾನ್ಸಲ್ಗೆ ಕ್ರಮ ಕೈಗೊಳ್ಳುವುದಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಅಲ್ಲ, ಈಗ ನಾವು FSL ರಿಪೋರ್ಟು ಬರಬೇಕು ಅಂತೇಳಿ ಹೈದರಾಬಾದಿಗೆ ಕಳಿಸಿದ್ದು. ನಮ್ಮ ಹತ್ರ ಇದು ಮೆಷಿನ್ ಇರಲಿಲ್ಲ ಅಂತೇಳಿ ಹೈದರಾಬಾದ್ ಅದು ಕಳಿಸಿದ್ದಾರೆ. ಈಗ ಅದರಲ್ಲಿ ಅವ್ರದ್ದು ಫೋಟೋ ಎಲ್ಲ ಅಲ್ಲಿ ಆ ಸ್ಥಳದಲ್ಲಿ ಅವರು ಇದ್ದದ್ದು ಫೋಟೋ ಎಲ್ಲ ಸಿಕ್ಕಿದೆ. ಅದು ಯಾರೋ ಅವ್ರ ಜೊತೆಯಲ್ಲಿದ್ದವ್ರು ವಿಡಿಯೋ ಮಾಡ್ಕೊಂಡಿದ್ದು ಅದೆಲ್ಲ ಈಗ ಪ್ರೊಡ್ಯೂಸ್ ಮಾಡಿ ಬೇಲು ಕ್ಯಾನ್ಸಲ್ ಮಾಡಿಸ್ಬೇಕು, ಮತ್ತು ಮುಂದೆ ಏನು ಕ್ರಮ ತೊಗೋಬೇಕು ಅದು ತೊಗೋಬೇಕು ಅಂತ ಮುಂದಿನ ಇದರಲ್ಲಿ ಇನ್ವೆಸ್ಟಿಗೇಷನ್ಸ್ನವ್ರು ಮಾಡ್ತಾರೆ. ಒಟ್ನಲ್ಲಿ ಆಸ್ಪತ್ರೆ ಬೆಡ್ ಮೇಲಿರೋ ದರ್ಶನ್ಗೆ ಮತ್ತೆ ಜೈಲು ಸೇರುವ ಭೀತಿ ಶುರುವಾಗಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ನಡೆದ ಘಟನೆಯ ಫೋಟೋಗಳು ಕಾಟೇರನಿಗೆ ಕಂಟಕವಾಗುವ ಲಕ್ಷಣಗಳು ದಟ್ಟವಾಗ್ತಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಲಾವಿದ, ಆಕ್ಟ್ ಮಾಡೋದ್ರಲ್ಲಿ ನಿಸ್ಸೀಮ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿರೋ ವಿಷಯ. ಈ ಆಕ್ಟರ್ ತಮ್ಮ ಅನಾರೋಗ್ಯದ ವಿಚಾರದಲ್ಲೂ ಕೂಡ ಆಕ್ಟಿಂಗ್ ಮಾಡಿದ್ರಂತೆ. ಹೀಗಂತ ನಾವು ಹೇಳ್ತಿಲ್ಲ, ಬದಲಾಗಿ ಸ್ವತಃ ರಾಜ್ಯದ ಗೃಹ ಸಚಿವರೇ ಹೇಳ್ತಿದ್ದಾರೆ. ಯಾಕೆ ಹೀಗೆ ಹೇಳಿದ್ರು ಅನ್ನೋದನ್ನ ನೀವೇ ನೋಡಿ. ಅಯ್ಯೋ ಪಾಪ ಕಣ್ರಿ, ಬಾಸ್ ಅನ್ನಿಸಿಕೊಳ್ಳೋ ದರ್ಶನ್ಗೆ ಬೆನ್ನು ನೋವಂತೆ. ಇನ್ನೇನು ಹಾಸಿಗೆ ಹಿಡಿಬೇಕು, ಜೈಲ್ನಲ್ಲಿ ಇರೋಕೆ ಆಗಲ್ಲ, ಬೇಲ್ ಕೊಡಿ ಅಂತ ಗೋಗರೆದು ಹೊರಬಂದಿದ್ದು ಆಗಿದೆ. ಆದ್ರೆ ಇದೆಲ್ಲ ಡ್ರಾಮಾನ ಅನ್ನೋ ಡೌಟ್ ಈಗ ಶುರುವಾಗಿದೆ. ಬೆನ್ನು ನೋವಿನ ಡ್ರಾಮಾ ಮಾಡಿದ್ರ ಆಕ್ಟರ್? ಕಾಟೇರನದ್ದು ಕಟ್ಟುಕಥೆ ಎಂದ ಪರಮೇಶ್ವರ್. ಎಸ್, ಬಳ್ಳಾರಿ ಜೈಲಿನಿಂದ ಬೇಲ್ ಪಡೆದ ದರ್ಶನ್ ಆಸ್ಪತ್ರೆ ಸೇರಿ ಆಗಿದೆ. ಬೆನ್ನು ನೋವಿಗೆ ಇನ್ನೆರಡು ದಿನಗಳಲ್ಲೇ ಆಪರೇಷನ್ ಮಾಡಿಸಬೇಕು, ಇಲ್ಲದಿದ್ರೆ ಕಷ್ಟವಾಗುತ್ತೆ ಅನ್ನೋ ಧಾಟಿಯಲ್ಲಿ ವಾದ ಮಾಡಿ ಬೇಲ್ ಗಿಟ್ಟಿಸಿದ್ದು ಆಗಿದೆ. ಆದ್ರೆ ಇವತ್ತಿನವರೆಗೂ ದರ್ಶನ್ಗೆ ಆಪರೇಷನ್ ಮಾಡೋ ಬಗ್ಗೆ ವೈದ್ಯರು ಸೊಲ್ಲೆ ಎತ್ತುತ್ತಾ ಇಲ್ಲ. ಯಾವ ರೀಸನ್ಗಾಗಿ ಅವ್ರು ಬೇಲ್ ತಗೊಂಡಿದ್ರು, ಇಲ್ಲಿ ತನಕ ಅದಾಗಲಿಲ್ಲ. ಆಪರೇಷನ್ ಅನ್ನುವಂಥದ್ದನ್ನ ಹೆಚ್ಚು ಪ್ರೊಜೆಕ್ಟ್ ಮಾಡಿದ್ರು ಬೇಲ್ಗೆ. ಇಲ್ಲ, ಅದರಲ್ಲೇ ಗೊತ್ತಾಗುತ್ತಲ್ಲ ಅದರ ಅಗತ್ಯ ಇಲ್ಲ ಅಂತ. ಆಪರೇಷನ್ನಿನ ಅಗತ್ಯ ಇಲ್ಲ. ಅವ್ರೇನು ಹೇಳ್ಕೊಂಡ್ರು, ನಾಳೆ ನಡೆದ್ರಲ್ಲಿ ಮಾಡಲಿಲ್ಲ ಅಂದರೆ ನನ್ನ ಬೆನ್ಮೂಳೆನೇ ಮುರಿದೋಗುತ್ತೆ ಅನ್ನೋ ಪರಿಸ್ಥಿತಿ. ಆ ರೀತಿ ಹೇಳ್ತಾ ಇದ್ರು. ಇಷ್ಟು ದಿವಸ ಆದರೂ ಇನ್ನೂ ಡಾಕ್ಟರ್ಗಳು ಅದಕ್ಕೆ ಕೈಯೇ ಹಾಕಿಲ್ಲ. ಫೋಟೋ ಸಾಕ್ಷ್ಯ ನೀಡಿದ ಮೊಬೈಲ್. ದರ್ಶನ್ ಬೇಲ್ ಆಗತ್ತಾ ಕ್ಯಾನ್ಸಲ್? ದಚ್ಚು ಪರ ವಕೀಲರು ವಾದ ಮಂಡಿಸಿದ್ರು. ಈಗ ಅದೆಲ್ಲ ಸುಳ್ಳು ಅಂತ ಸಾಬೀತುಪಡಿಸೋ ಸಾಕ್ಷ್ಯಗಳು ಸಿಕ್ಕಿವೆ. ಜೊತೆ ದರ್ಶನ್ ಕೂಡ ಇದ್ರು. ಇದನ್ನ ಪುಷ್ಟೀಕರಿಸುವ ಫೋಟೋಗಳು ಆರೋಪಿಗಳ ಮೊಬೈಲ್ನಲ್ಲಿ ಸಿಕ್ಕಿವೆ. ಇದನ್ನೇ ಅಸ್ತ್ರವಾಗಿ ಇಟ್ಟುಕೊಂಡು ಬೇಲ್ ಕ್ಯಾನ್ಸಲ್ಗೆ ಕ್ರಮ ಕೈಗೊಳ್ಳುವುದಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಅಲ್ಲ, ಈಗ ನಾವು FSL ರಿಪೋರ್ಟು ಬರಬೇಕು ಅಂತೇಳಿ ಹೈದರಾಬಾದಿಗೆ ಕಳಿಸಿದ್ದು. ನಮ್ಮ ಹತ್ರ ಇದು ಮೆಷಿನ್ ಇರಲಿಲ್ಲ ಅಂತೇಳಿ ಹೈದರಾಬಾದ್ ಅದು ಕಳಿಸಿದ್ದಾರೆ. ಈಗ ಅದರಲ್ಲಿ ಅವ್ರದ್ದು ಫೋಟೋ ಎಲ್ಲ ಅಲ್ಲಿ ಆ ಸ್ಥಳದಲ್ಲಿ ಅವರು ಇದ್ದದ್ದು ಫೋಟೋ ಎಲ್ಲ ಸಿಕ್ಕಿದೆ. ಅದು ಯಾರೋ ಅವ್ರ ಜೊತೆಯಲ್ಲಿದ್ದವ್ರು ವಿಡಿಯೋ ಮಾಡ್ಕೊಂಡಿದ್ದು ಅದೆಲ್ಲ ಈಗ ಪ್ರೊಡ್ಯೂಸ್ ಮಾಡಿ ಬೇಲು ಕ್ಯಾನ್ಸಲ್ ಮಾಡಿಸ್ಬೇಕು, ಮತ್ತು ಮುಂದೆ ಏನು ಕ್ರಮ ತೊಗೋಬೇಕು ಅದು ತೊಗೋಬೇಕು ಅಂತ ಮುಂದಿನ ಇದರಲ್ಲಿ ಇನ್ವೆಸ್ಟಿಗೇಷನ್ಸ್ನವ್ರು ಮಾಡ್ತಾರೆ. ಒಟ್ನಲ್ಲಿ ಆಸ್ಪತ್ರೆ ಬೆಡ್ ಮೇಲಿರೋ ದರ್ಶನ್ಗೆ ಮತ್ತೆ ಜೈಲು ಸೇರುವ ಭೀತಿ ಶುರುವಾಗಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ನಡೆದ ಘಟನೆಯ ಫೋಟೋಗಳು ಕಾಟೇರನಿಗೆ ಕಂಟಕವಾಗುವ ಲಕ್ಷಣಗಳು ದಟ್ಟವಾಗ್ತಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.